ನಮಸ್ಕಾರ ವೀಕ್ಷಕರೇ, ನಾನು ಯಶೋಧ ಮಂಜುನಾಥ್ ಬಮ್ಮನಕಟ್ಟಿ. ತಮ್ಮೆಲ್ಲರಿಗೂ ಅದಮ್ಯ ವಾಹಿನಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದು ಸಮಾಜದ ಪ್ರತಿಯೊಬ್ಬರಿಗೂ ಸಂಬಂಧಿಸಿದ ಒಂದು ಮಹತ್ವದ ವಿಷಯದ ಬಗ್ಗೆ ತಿಳಿಯೋಣ. ಅದೇನೆಂದರೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷೆಗೆ ಸಂಪೂರ್ಣ ಬ್ರೇಕ್ ಹಾಕುವ ವಿಷಯ. ಒಂದು ಕಾಲದಲ್ಲಿ ದೈಹಿಕವಾಗಿ ಶಿಕ್ಷಿಸುವುದು ಒಂದು ಶಿಸ್ತಿನ ಪಾಠ ಎಂದು ಹಲವರು ಹೇಳುತ್ತಿದ್ದರು. ಆದರೆ ಇಂದು ಶಿಕ್ಷಣದ ದೃಷ್ಟಿಕೋನ ಬದಲಾಗಿದೆ. ಮಕ್ಕಳ ವ್ಯಕ್ತಿತ್ವ ಬೆಳೆಯಲು ಪ್ರೀತಿ, ಗೌರವ, ಸಹನೆ ಮತ್ತು ಸೂಕ್ತ ಮಾರ್ಗದರ್ಶನವೇ ಮುಖ್ಯ ಎಂದು ಶಿಕ್ಷಣ ತಜ್ಞರು ಒತ್ತಿ ಹೇಳುತ್ತಿದ್ದಾರೆ. ಏಕೆಂದರೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಸೆಕ್ಷನ್ 17 ಪ್ರಕಾರ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷೆ ಹಾಗೂ ಮಾನಸಿಕ ಕಿರುಕುಳ ನೀಡುವುದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆದಾಗ್ಯೂ ಕೆಲವು ಶಾಲೆಗಳಲ್ಲಿ ಈ ಕಾನೂನು ಉಲ್ಲಂಘನೆಯಾಗುತ್ತಿರುವ ಆರೋಪಗಳ ಮೇಲಿಂದ ಮೇಲೆ ಕೇಳಿ ಬರುತ್ತಿವೆ. ವೀಕ್ಷಕರೇ, ಮೊದಲಿಗೆ ನಾವು ದೈಹಿಕ ಶಿಕ್ಷೆ ಎಂದರೇನು ಅನ್ನುವುದನ್ನ ನಾವೆಲ್ಲ ತಿಳಿದುಕೊಳ್ಳೋಣ. ದೈಹಿಕ ಶಿಕ್ಷೆ ಎಂದರೆ ಮಕ್ಕಳಿಗೆ ದೈಹಿಕ ನೋವು, ಅಸ್ವಸ್ಥತೆ ಮತ್ತು ಅವಮಾನ ಉಂಟು ಮಾಡುವ ಕ್ರಮಕ್ಕೆ ದೈಹಿಕ ಶಿಕ್ಷೆ ಎನ್ನುವರು. ಉದಾಹರಣೆ, ಬೆತ್ತದಿಂದ ಅಥವಾ ಕೈಯಿಂದ ಹೊಡೆಯುವುದು, ಕಿವಿ ಎಳೆಯುವುದು, ಬಿಸಿಲಿನಲ್ಲಿ ಅಥವಾ ಒಟ್ಟಿ ಕಾಲಿನ ಮೇಲೆ ನಿಲ್ಲಿಸುವುದು, ಎಲ್ಲರ ಮುಂದೆ ಅವಮಾನ ಮಾಡುವುದು, ಬೈಯುವುದು ಅಥವಾ ಬೆದರಿಸುವುದು, ಒಂದು ಮಗುವನ್ನು ಇನ್ನೊಂದು ಮಗುವಿಗೆ ಹೋಲಿಸಿ ಮಾತನಾಡುವುದು, ಇಂಥ ಅನೇಕ ಘಟನೆಗಳು ಮಗುವಿನ ಮೇಲೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಇವೆಲ್ಲವೂ ದೈಹಿಕ ಹಾಗೂ ಮಾನಸಿಕ ಶಿಕ್ಷೆಗಳಾಗಿದ್ದು ಇವುಗಳನ್ನು ಶಾಲೆಗಳಲ್ಲಿ ಮಕ್ಕಳಿಗೆ ನೀಡಬಾರದು. ಮಕ್ಕಳು ತಪ್ಪು ಮಾಡಿದರೆ ಅವರನ್ನು ಹೊಡೆಯುವುದರಿಂದ ಉತ್ತಮರಾಗುವುದಿಲ್ಲ. ಬದಲಾಗಿ ಮಕ್ಕಳಲ್ಲಿ ಭಯ, ಆತಂಕ, ಆತ್ಮವಿಶ್ವಾಸದ ಕೊರತೆ ಮತ್ತು ಶಾಲೆಯ ಮೇಲಿನ ಆಸಕ್ತಿ ಕಡಿಮೆಯಾಗಬಹುದು. ಉತ್ತಮ ಶಿಕ್ಷಕರು ಸಹನೆಯಿಂದ ಮಗುವಿನ ಮಾತನ್ನು ಕೇಳಿ ತಪ್ಪಿನ ಕಾರಣವನ್ನ ತಿಳಿದುಕೊಂಡು ಪ್ರೋತ್ಸಾಹ ನೀಡಿ ಒಳ್ಳೆಯ ವರ್ತನೆಗೆ ಪ್ರಶಂಸೆ ನೀಡಿ ಶಾಂತವಾಗಿ ಶಿಸ್ತು ಕಲಿಸುತ್ತಾರೆ. ವೀಕ್ಷಕರೇ, ಇದರಲ್ಲಿ ಪೋಷಕರ ಜವಾಬ್ದಾರಿಯು ಅತಿ ಮುಖ್ಯವಾಗಿರುತ್ತದೆ. ಮಕ್ಕಳು ಮನೆಗೆ ಬಂದಾಗ ಅವರ ದಿನದ ಅನುಭವಗಳನ್ನ ಕೇಳಿ ಶಾಲೆಯಲ್ಲಿ ಅವರಿಗೆ ಏನಾದರೂ ತೊಂದರೆ ಆಗುತ್ತಿದ್ದರೆ ಶಾಲೆಯ ಶಿಕ್ಷಕರು ಅಥವಾ ಆಡಳಿತ ವರ್ಗದವರೊಂದಿಗೆ ಗೌರವಯುತವಾಗಿ ಮಾತನಾಡಬೇಕು. ಹಾಗೆಯೇ ಇದರಲ್ಲಿ ವಿದ್ಯಾರ್ಥಿಗಳ ಪಾತ್ರವು ಅತಿ ಮುಖ್ಯ. ಮಕ್ಕಳೇ, ನಿಮಗೂ ಕೂಡ ಒಂದು ಸಂದೇಶವಿದೆ. ನಿಮಗೆ ಅನ್ಯಾಯವಾಗಿದೆ ಎಂದು ಅನಿಸಿದರೆ ಮೌನವಾಗಿರಬೇಡಿ. ಬದಲಾಗಿ ನಿಮ್ಮ ಪೋಷಕರು, ಶಿಕ್ಷಕರು ಮತ್ತು ಶಾಲೆಯ ಮುಖ್ಯ ಶಿಕ್ಷಕರೊಂದಿಗೆ ವಿಷಯವನ್ನ ಹಂಚಿಕೊಳ್ಳಿರಿ. ವೀಕ್ಷಕರೇ, ಶಿಕ್ಷಣ ಎಂದರೆ ಕೇವಲ ಪಾಠ ಹೇಳುವುದಲ್ಲ, ಒಳ್ಳೆಯ ವ್ಯಕ್ತಿತ್ವವನ್ನ ಬೆಳೆಸುವುದು. ಪ್ರೀತಿಯಿಂದ ಕಲಿಸಿದ ಪಾಠ ಜೀವನ ಪೂರ್ತಿ ನೆನಪಿರುತ್ತದೆ. ಆದರೆ ಭಯದಿಂದ ಕಲಿಸಿದ ಪಾಠ ಮನಸ್ಸಿನಲ್ಲಿ ಗಾಯವನ್ನುಂಟು ಮಾಡುತ್ತದೆ. ಆದ್ದರಿಂದ ಮಕ್ಕಳೇ, ಪ್ರೀತಿ, ಗೌರವ ಮತ್ತು ಉತ್ತಮ ಶಿಕ್ಷಣ ನೀಡಿ, ಆದರೆ ದೈಹಿಕ ಮತ್ತು ಮಾನಸಿಕ ಶಿಕ್ಷೆಯನ್ನಲ್ಲ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.